ಸರಿಯಾದ ನಿರ್ವಹಣೆಗಳು ಇಲ್ಲದೆ ಒಂದಿಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಅದರ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂತಹ ಪೋಷಕರು ಕೂಡ ಸರಿಯಾದ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ ಅಂತ ಹೇಳಿ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಳ್ಳುವಲ್ಲಿ, ಸರ್ಕಾರಿ ಶಾಲೆಗಳನ್ನ ನಿರ್ವಹಣೆ ಮಾಡುವಲ್ಲಿ ಶಿಕ್ಷಣ ಇಲಾಖೆ ಎಡವಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಉಪನಿರ್ದೇಶಕರ ಕಚೇರಿ ಮಲ್ಲೇಶ್ವರದಲ್ಲಿರುವಂತಹ ಉಪನಿರ್ದೇಶಕರ ಕಚೇರಿ ಇದೆ. ಆ ಒಂದು ಕಚೇರಿಯಲ್ಲಿರುವಂತಹ ಅದರ ಪಕ್ಕದಲ್ಲೇ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಆ ಒಂದು ಕಾಲೇಜಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಂತ ಹೇಳಿದ್ರೆ ಶಿಕ್ಷಣದ ಮಟ್ಟ ಇದ್ರೂ ಕೂಡ ಒಂದು ಕಡೆಯಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ. ಸಂಪೂರ್ಣವಾಗಿ ಗ್ಲಾಸುಗಳು, ಕಿಟಕಿಗಳಿಗೆ ಬಳಸುವಂತಹ ಗಾಜುಗಳೇನಿದೆ ಅವುಗಳು ಒಡೆದು ಹೋಗಿದೆ. ಒಂದು ಕಡೆಯಲ್ಲಿ ಆ ಒಂದು ಗಾಜುಗಳನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಬೇಕಾಗಿತ್ತು, ಆದರೆ ಅದನ್ನ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಸಂಪೂರ್ಣವಾಗಿ ಹಿಂಭಾಗದಲ್ಲಿರುವಂತಹ ಎಲ್ಲಾ ಗಾಜುಗಳು ಕೂಡ ಒಡೆದು ಹೋಗಿರುವಂಥದ್ದು. ಮತ್ತೆ ಈ ಒಂದು ಬಾಗಿಲುಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಮೇಲ್ಭಾಗದಲ್ಲಿ ಗಾಜಿದೆ, ಆದರೆ ಕೆಳಭಾಗದಲ್ಲಿದ್ದಂತಹ ಗಾಜು ಒಡೆದು ಹೋಗಿದೆ. ಅದೇ ರೀತಿಯಾಗಿ ಈ ಲಾಕ್ಗಳು ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಅದನ್ನ ರಿಪೇರಿ ಮಾಡಿಸುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಶಿಕ್ಷಣ ಇಲಾಖೆ ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ನಿರ್ವಹಣೆ ಕೆಲಸವನ್ನ ಮಾಡಲಿಕ್ಕೆ ಕೂಡ ಶಿಕ್ಷಣ ಇಲಾಖೆ ಮುಂದಾಗಿದೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಮಕ್ಕಳ ಮೇಲೆ ಎಫೆಕ್ಟ್ ಅನ್ನ ಕೂಡ ಬೀಳುವಂಥದ್ದು. ಒಂದು ಕಡೆಯಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾಮಗಾರಿಯಿಂದಾಗಿ ಶಿಕ್ಷಣದ ಗುಣಮಟ್ಟ, ಶಿಕ್ಷಣವನ್ನ ಕೇಳಲಿಕ್ಕೆ ಕೂಡ ಮಕ್ಕಳಿಗೆ ಆಗೋದಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ. ಮತ್ತೆ ಈ ಭಾಗದಲ್ಲಿ ನೋಡಿದ್ರೆ ಗಾಜುಗಳೆಲ್ಲ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಮೇಲ್ಭಾಗದಲ್ಲಿ ಗಾಜು ಯಾವಾಗ ಉದುರುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಎಡ್ಜನ್ನ ಗಮನಿಸ್ತಾ ಇರಬಹುದು. ಒಂದು ವೇಳೆ ಮಕ್ಕಳೇನಾದ್ರೂ ಪರಿಸ್ಥಿತಿನಲ್ಲಿ ಈ ಒಂದು ಗಾಜನ್ನ ಮುಟ್ಟಿದ್ರೆ ಆ ಗಾಜು ನೇರನೆ ಕೆಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಪ್ರಮುಖವಾಗಿ ಕೆಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಶಾಲೆಯ ಹಿಂಭಾಗದಲ್ಲಿ ಓಡಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶಾರ್ಪ್ ಎಡ್ಜಸ್ ಗ್ಲಾಸ್ಗಳು ಅಂತ ಹೇಳಿದ್ರೆ ಈ ಗಾಜನ್ನ ನೋಡ್ತಾ ಇರಬಹುದು. ಈ ಕಿಟಕಿಗಳಿಂದ ಬಿದ್ದಿರುವಂತಹ ಗಾಜುಗಳು ಇದು. ಈ ಗಾಜುಗಳಿಂದ ಏನಾದ್ರೂ ಮಕ್ಕಳ ಕಾಲಿಗೆ ಚುಚ್ಚಿಕೊಂಡ್ರೆ ಗಾಯಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಾನು ಈ ಒಂದು ಗಾಜನ್ನ ಈ ಪೇಪರ್ನ ಮೂಲಕ ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇರಬಹುದು ಎಷ್ಟು ಶಾರ್ಪ್ ಇದೆ ಅಂತ ಹೇಳಿದ್ರೆ. ನಿಧಾನವಾಗಿ ಚುಚ್ಚಿ ಹೇಳಿದ್ರೆ ಅದು ಹರಿಯುತ್ತೆ, ಅಷ್ಟು ಶಾರ್ಪ್ ಎಡ್ಜಸ್ಗಳಿದೆ. ಒಂದು ಕಡೆಯಲ್ಲಿ ಮಾತ್ರ ಅಲ್ಲ, 3 ಕಡೆಯಲ್ಲೂ ಕೂಡ ಇದಕ್ಕೆ ಶಾರ್ಪ್ ಎಡ್ಜಸ್ಗಳಿರುವಂಥದ್ದು. ಒಂದು ವೇಳೆ ಮಕ್ಕಳು ಓಡಾಡಬೇಕಾದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಆಟ ಆಡ್ತಾ ಇರ್ತಾರೆ, ತಮ್ಮ ಸ್ನೇಹಿತರ ಜೊತೆಗೆ ಆ ಕಡೆ ಓಡಾಡ್ತಾ ಇರ್ತಾರೆ, ಅಥವಾ ಕ್ಯಾಂಟೀನ್ ಕಡೆಗೆ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ಮಕ್ಕಳ ಕಾಲಿಗೆ ಈ ಒಂದು ಗಾಜಿನ ತುಂಡುಗಳು ಚುಚ್ಚಿಕೊಳ್ಳುತ್ತೆ, ಅದಾದ ಬಳಿಕ ಗಾಯಗಳಾಗುತ್ತೆ. ಈ ರೀತಿಯಾದಂತಹ ಘಟನೆಗಳು ಇಲ್ಲಿ ಅನೇಕ ಬಾರಿ ನಡೆದಿರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಶಿಕ್ಷಣ ಇಲಾಖೆ ಗಮನ ಹರಿಸಿ, ಅದರಲ್ಲೂ ಉಪನಿರ್ದೇಶಕರ ಕಚೇರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು PU ಕಾಲೇಜ್ ಏನಿದೆ ಅದರ ಬಗ್ಗೆ ಆದಷ್ಟು ಗಮನ ಹರಿಸಬೇಕಾಗ್ತಾ ಇದೆ. ಅಧಿಕಾರಿಗಳ ಕಣ್ಣ ಮುಂದೆ ಈ ರೀತಿಯಾದಂತಹ ಅವ್ಯವಸ್ಥೆ ತಾಂಡವ ಆಡ್ತಾ ಇದ್ರು. ಅಧಿಕಾರಿಗಳು ಎಲ್ಲೋ ಒಂದು ಕಡೆಯಲ್ಲಿ ಸುಮ್ಮನಾಗ್ತಾ ಇರುವಂಥದ್ದು. ಶಿಕ್ಷಣದ ಗುಣಮಟ್ಟ ಮತ್ತೆ ಸರ್ಕಾರಿ ಶಾಲೆಗಳ ಗುಣಮಟ್ಟಗಳು ಕೂಡ ಕಳಪೆ ಆಗುವಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಹೈಬ್ರಿಡ್ ಕ್ಲಾಸ್ಗಳನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಶಿಕ್ಷಣ ಸಚಿವರು ಹೇಳ್ತಾರೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಶಾಲೆಗೆ ಬೇಕಾದಂಥ ಒಂದು ಸರಿಯಾದ ವ್ಯವಸ್ಥೆ, ಸುಸಜ್ಜಿತ ವ್ಯವಸ್ಥೆ ಏನಿದೆ ಅದನ್ನ ಮಾಡುವಲ್ಲಿ ಶಿಕ್ಷಣ ಇಲಾಖೆ ವಿಫಲ ಆಗ್ತಾ ಇದೆ. ಇದರಿಂದಾಗಿ ದಿನೇ ಶಾಲೆಗಳ ಅವ್ಯವಸ್ಥೆಗಳಿಂದಾಗಿ, ಶಾಲೆಗಳಲ್ಲಿರುವಂತಹ ಅವ್ಯವಸ್ಥೆಗಳಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಕಳಿಸ್ತಾ ಇಲ್ಲ, ಖಾಸಗಿ ಶಾಲೆಗಳತ್ತ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಈ ಒಂದು PU ಕಾಲೇಜ್ನ ಗ್ಲಾಸ್ ಏನಿದೆ ಅದನ್ನ ರಿಪೇರಿ ಮಾಡುವಂತ ಕೆಲಸಗಳಾಗಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗುವಂತ, ಮಕ್ಕಳಿಗೆ ಆಗುವಂತ ಅನಾಹುತಗಳೇನಿದೆ ಅಂತ ಹೇಳಿದ್ರೆ ಗಾಜಿನ ಚೂರುಗಳು ಚುಚ್ಚುವಂತದ್ದಾಗಿರಬಹುದು, ಅಥವಾ ಪ್ರಮುಖವಾಗಿ ಇಲ್ಲಿ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸುಭದ್ರತೆ ಮತ್ತೆ ಸುರಕ್ಷತೆಯ ಶಿಕ್ಷಣವನ್ನ ಕೊಡುವಂತಹ ಜವಾಬ್ದಾರಿಯನ್ನ ಶಿಕ್ಷಣ ಇಲಾಖೆ ಹೊರಬೇಕಾಗತ್ತೆ. ಇಲ್ಲವಾದ್ರೆ ಇಲ್ಲ ಆಗುವಂತಹ ಒಂದಿಷ್ಟು ತಪ್ಪುಗಳೇನಿರುತ್ತೆ, ಸಮಸ್ಯೆಗಳೇನಿರುತ್ತೆ ಅದರ ಹೊಣೆಗಾರಿಕೆಯನ್ನು ಕೂಡ ಶಿಕ್ಷಣ ಇಲಾಖೆ ಹೊರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರಿಯಾದ ನಿರ್ವಹಣೆಗಳು ಇಲ್ಲದೆ ಒಂದಿಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಅದರ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂತಹ ಪೋಷಕರು ಕೂಡ ಸರಿಯಾದ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ ಅಂತ ಹೇಳಿ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಳ್ಳುವಲ್ಲಿ, ಸರ್ಕಾರಿ ಶಾಲೆಗಳನ್ನ ನಿರ್ವಹಣೆ ಮಾಡುವಲ್ಲಿ ಶಿಕ್ಷಣ ಇಲಾಖೆ ಎಡವಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಉಪನಿರ್ದೇಶಕರ ಕಚೇರಿ ಮಲ್ಲೇಶ್ವರದಲ್ಲಿರುವಂತಹ ಉಪನಿರ್ದೇಶಕರ ಕಚೇರಿ ಇದೆ. ಆ ಒಂದು ಕಚೇರಿಯಲ್ಲಿರುವಂತಹ
ಅದರ ಪಕ್ಕದಲ್ಲೇ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ. ಆ ಒಂದು ಕಾಲೇಜಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಂತ ಹೇಳಿದ್ರೆ ಶಿಕ್ಷಣದ ಮಟ್ಟ ಇದ್ರೂ ಕೂಡ ಒಂದು ಕಡೆಯಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ. ಸಂಪೂರ್ಣವಾಗಿ ಗ್ಲಾಸುಗಳು, ಕಿಟಕಿಗಳಿಗೆ ಬಳಸುವಂತಹ ಗಾಜುಗಳೇನಿದೆ ಅವುಗಳು ಒಡೆದು ಹೋಗಿದೆ. ಒಂದು ಕಡೆಯಲ್ಲಿ ಆ ಒಂದು ಗಾಜುಗಳನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಬೇಕಾಗಿತ್ತು, ಆದರೆ ಅದನ್ನ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಸಂಪೂರ್ಣವಾಗಿ ಹಿಂಭಾಗದಲ್ಲಿರುವಂತಹ ಎಲ್ಲಾ ಗಾಜುಗಳು ಕೂಡ ಒಡೆದು ಹೋಗಿರುವಂಥದ್ದು. ಮತ್ತೆ ಈ ಒಂದು ಬಾಗಿಲುಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಮೇಲ್ಭಾಗದಲ್ಲಿ ಗಾಜಿದೆ, ಆದರೆ ಕೆಳಭಾಗದಲ್ಲಿದ್ದಂತಹ ಗಾಜು ಒಡೆದು ಹೋಗಿದೆ. ಅದೇ ರೀತಿಯಾಗಿ ಈ ಲಾಕ್ಗಳು ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಅದನ್ನ ರಿಪೇರಿ ಮಾಡಿಸುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಶಿಕ್ಷಣ ಇಲಾಖೆ ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ನಿರ್ವಹಣೆ ಕೆಲಸವನ್ನ ಮಾಡಲಿಕ್ಕೆ ಕೂಡ ಶಿಕ್ಷಣ ಇಲಾಖೆ ಮುಂದಾಗಿದೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಏನು ಮಕ್ಕಳ ಮೇಲೆ ಎಫೆಕ್ಟ್ ಅನ್ನ ಕೂಡ ಬೀಳುವಂಥದ್ದು. ಒಂದು ಕಡೆಯಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ, ಆ ಒಂದು ಕಾಮಗಾರಿಯಿಂದಾಗಿ ಶಿಕ್ಷಣದ ಗುಣಮಟ್ಟ, ಶಿಕ್ಷಣವನ್ನ ಕೇಳಲಿಕ್ಕೆ ಕೂಡ ಮಕ್ಕಳಿಗೆ ಆಗೋದಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ಮತ್ತೆ ಈ ಭಾಗದಲ್ಲಿ ನೋಡಿದ್ರೆ ಗಾಜುಗಳೆಲ್ಲ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಮೇಲ್ಭಾಗದಲ್ಲಿ ಗಾಜು ಯಾವಾಗ ಉದುರುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಎಡ್ಜನ್ನ ಗಮನಿಸ್ತಾ ಇರಬಹುದು. ಒಂದು ವೇಳೆ ಮಕ್ಕಳು ಏನಾದರೂ ಬರಸಿನಲ್ಲಿ ಈ ಒಂದು ಗಾಜನ್ನ ಮುಟ್ಟಿದ್ರೆ ಆ ಗಾಜು ನೇರನೆ ಕೆಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಪ್ರಮುಖವಾಗಿ ಕೆಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಶಾಲೆಯ ಹಿಂಭಾಗದಲ್ಲಿ ಓಡಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶಾರ್ಪ್ ಎಡ್ಜಸ್ ಗ್ಲಾಸ್ಗಳು ಅಂತ ಹೇಳಿದ್ರೆ ಈ ಗಾಜನ್ನ ನೋಡ್ತಾ ಇರಬಹುದು. ಈ ಕಿಟಕಿಗಳಿಂದ ಬಿದ್ದಿರುವಂತಹ ಗಾಜುಗಳು ಇದು. ಈ ಗಾಜುಗಳಿಂದ ಏನಾದರೂ ಮಕ್ಕಳ ಕಾಲಿಗೆ ಚುಚ್ಚಿಕೊಂಡ್ರೆ ಗಾಯಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಾನು ಈ ಒಂದು ಗಾಜನ್ನ ಈ ಪೇಪರ್ನ ಮೂಲಕ ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇರಬಹುದು. ಎಷ್ಟು ಶಾರ್ಪ್ ಇದೆ ಅಂತ ಹೇಳಿದ್ರೆ ನಿಧಾನವಾಗಿ ಚುಚ್ಚಿ ಹೇಳಿದ್ರೆ ಅದು ಹರಿಯುತ್ತೆ. ಅಷ್ಟು ಶಾರ್ಪ್ ಎಡ್ಜಸ್ಗಳಿದೆ. ಒಂದು ಕಡೆಯಲ್ಲಿ ಮಾತ್ರ ಅಲ್ಲ, 3 ಕಡೆಯಲ್ಲೂ ಕೂಡ ಇದಕ್ಕೆ ಶಾರ್ಪ್ ಎಡ್ಜಸ್ಗಳಿರುವಂಥದ್ದು. ಒಂದು ವೇಳೆ ಮಕ್ಕಳು ಓಡಾಡಬೇಕಾದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಆಟ ಆಡ್ತಾ ಇರ್ತಾರೆ, ತಮ್ಮ ಸ್ನೇಹಿತರ ಜೊತೆಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ, ಅಥವಾ ಕ್ಯಾಂಟೀನ್ ಕಡೆಗೆ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ಮಕ್ಕಳ ಕಾಲಿಗೆ ಈ ಒಂದು ಗಾಜಿನ ತುಂಡುಗಳು ಚುಚ್ಚಿಕೊಳ್ಳುತ್ತೆ, ಅದಾದ ಬಳಿಕ ಗಾಯಗಳಾಗುತ್ತೆ. ಈ ರೀತಿಯಾದಂತಹ ಘಟನೆಗಳು ಇಲ್ಲಿ ಅನೇಕ ಬಾರಿ ನಡೆದಿರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಶಿಕ್ಷಣ ಇಲಾಖೆ ಗಮನ ಹರಿಸಿ, ಅದರಲ್ಲೂ ಉಪನಿರ್ದೇಶಕರ ಕಚೇರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು PU ಕಾಲೇಜ್ ಏನಿದೆ ಅದರ ಬಗ್ಗೆ ಆದಷ್ಟು ಗಮನ ಹರಿಸಬೇಕಾಗ್ತಾ ಇದೆ. ಅಧಿಕಾರಿಗಳ ಕಣ್ಣ ಮುಂದೆ ಈ ರೀತಿಯಾದಂತಹ ಅವ್ಯವಸ್ಥೆ ತಾಂಡವ ಆಡ್ತಾ ಇದ್ರು. ಅಧಿಕಾರಿಗಳು ಎಲ್ಲೋ ಒಂದು ಕಡೆಯಲ್ಲಿ ಸುಮ್ಮನಾಗ್ತಾ ಇರುವಂಥದ್ದು. ಶಿಕ್ಷಣದ ಗುಣಮಟ್ಟ ಮತ್ತೆ ಸರ್ಕಾರಿ ಶಾಲೆಗಳ ಗುಣಮಟ್ಟಗಳು ಕೂಡ ಕಳಪೆ ಆಗುವಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಹೈಬ್ರಿಡ್ ಕ್ಲಾಸ್ಗಳನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಶಿಕ್ಷಣ ಸಚಿವರು ಹೇಳ್ತಾರೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಶಾಲೆಗೆ ಬೇಕಾದಂಥ ಒಂದು ಸರಿಯಾದ ವ್ಯವಸ್ಥೆ, ಸುಸಜ್ಜಿತ ವ್ಯವಸ್ಥೆ ಏನಿದೆ ಅದನ್ನ ಮಾಡುವಲ್ಲಿ ಶಿಕ್ಷಣ ಇಲಾಖೆ ವಿಫಲ ಆಗ್ತಾ ಇದೆ. ಇದರಿಂದಾಗಿ ದಿನೇ ದಿನೇ ಶಾಲೆಗಳಲ್ಲಿರುವಂತಹ ಅವ್ಯವಸ್ಥೆಗಳಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಕಳಿಸ್ತಾ ಇಲ್ಲ, ಖಾಸಗಿ ಶಾಲೆಗಳತ್ತ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಈ ಒಂದು PU ಕಾಲೇಜಿನ ಗ್ಲಾಸ್ ಏನಿದೆ ಅದನ್ನ ರಿಪೇರಿ ಮಾಡುವಂಥ ಕೆಲಸಗಳಾಗಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗುವಂಥ ಮಕ್ಕಳಿಗೆ ಆಗುವಂಥ ಅನಾಹುತಗಳೇನಿದೆ ಅಂತ ಹೇಳಿದರೆ ಗಾಜಿನ ಚೂರುಗಳು ಚುಚ್ಚುವಂಥದ್ದಾಗಿರ್ಬೋದು, ಅಥವಾ ಪ್ರಮುಖವಾಗಿ ಇಲ್ಲಿ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಸುಭದ್ರತೆ ಮತ್ತು ಸುರಕ್ಷತೆಯ ಶಿಕ್ಷಣವನ್ನು ಕೊಡುವಂತಹ ಜವಾಬ್ದಾರಿನ ಶಿಕ್ಷಣ ಇಲಾಖೆ ಹೊರಬೇಕಾಗತ್ತೆ. ಇಲ್ಲವಾದರೆ ಇಲ್ಲ ಆಗುವಂತಹ ಒಂದಿಷ್ಟು ತಪ್ಪುಗಳೇನಿರುತ್ತೆ, ಸಮಸ್ಯೆಗಳೇನಿರುತ್ತೆ ಅದರ ಹೊಣೆಗಾರಿಕೆಯನ್ನು ಕೂಡ ಶಿಕ್ಷಣ ಇಲಾಖೆ ಹೊರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.